ರಕ್ಷಕ ಗೋವಿಂದ, ಆಪತ್ಬಾಂಧವ ಗೋವಿಂದ, ಅನ್ನದಾನ ಪ್ರಭುವೇ ಗೋವಿಂದ. 6 ದಿನಗಳ ಕಾಲ 270 ಕಿಲೋಮೀಟರ್ ನಡೆಯಲಿರುವ ಶ್ರೀರಾಮ ಭಕ್ತ ಮಂಡಳಿ ಸದಸ್ಯರು ತಿರುಪತಿ ಸೇರಲಿದ್ದಾರೆ. ಗೋವಿಂದ ಗೋವಿಂದ ಆಧ್ಯಾತ್ಮಿಕದ ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ಪಾದಯಾತ್ರೆ ಮಾಡ್ತಿರೋ ತಂಡ. ಆಧ್ಯಾತ್ಮಿಕ ಚಟುವಟಿಕೆಗಳು ಪ್ರಸ್ತುತ ಕಾಲಮಾನದಲ್ಲಿ ಕಳೆಗುಂದುತ್ತಿವೆ. ಅದರಲ್ಲೂ ದೇವಾಲಯಗಳಿಗೆ ಪಾದಯಾತ್ರೆ ಮಾಡುವವರ ಸಂಖ್ಯೆ ಕಡಿಮೆಯಾಗುತ್ತಿವೆ. ಆದರೆ ಕಾಲಕ್ಕೆ ಚೆನ್ನಾಗಿ ಮಳೆ ಬೆಳೆಗಳು ಆಗಲಿ ಅಂತ ತಿರುಪತಿಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಅಂದಹಾಗೆ ಬೆಂಗಳೂರು ನಗರ ಯಲಹಂಕ ತಾಲೂಕಿನ ಚಲ್ಲಹಳ್ಳಿ ಗ್ರಾಮದ ಶ್ರೀರಾಮ ಭಕ್ತ ಮಂಡಳಿ ಸದಸ್ಯರು ಕಳೆದ 13 ವರ್ಷಗಳಿಂದ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಸುಮಾರು 30 ಜನರು ಚಲ್ಲಹಳ್ಳಿಯಿಂದ ತಿರುಪತಿಗೆ ಪಾದಯಾತ್ರೆ ಕೈಗೊಂಡಿದ್ದು ಪ್ರತಿದಿನ 40 ಕಿಲೋಮೀಟರ್ನಂತೆ 6 ದಿನಗಳವರೆಗೆ ಸುಮಾರು 270 ಕಿಲೋಮೀಟರ್ ಪಾದಯಾತ್ರೆ ಮಾಡಲಿದ್ದಾರೆ. ದಾರಿ ಉದ್ದಕ್ಕೂ ತಿರುಪತಿಯ ತಿಮ್ಮಪ್ಪನ ಪ್ರವಚನಗಳನ್ನು ಪಠಿಸುತ್ತಾ ಉತ್ಸಾಹದಿಂದ ರಾಜ್ಯದಲ್ಲಿ ಸರಿಯಾಗಿ ಮಳೆ ಬೆಳೆಗಳನ್ನು ಚೆನ್ನಾಗಿ ಆಗಲಿಕ್ಕೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಮೊರೆ ಹೋಗುತ್ತಿದ್ದಾರೆ. ಪ್ರತಿದಿನ 40 ಕಿಲೋಮೀಟ್ರ್ ಹೋಗ್ತೀವಿ. ನೈಟು ಶಾಲೆ ದೇವಸ್ಥಾನ ಅಲ್ಲಿ ಹಾಲ್ಟ್ ಆಗಿ ಬೆಳಗ್ಗೆ ಒಂದು 2 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನಡೀತೀವಿ. 13 ವರ್ಷದಿಂದಲೂ ಹೋಗ್ತಾ ಇದ್ದೀವಿ. ಒಳ್ಳೆ ಆರೋಗ್ಯ ಚೆನ್ನಾಗಾಗುತ್ತೆ, ಲೋಕ ಕಲ್ಯಾಣ, ನಾವು ಊರಿಗೆ ಒಳ್ಳೆಯದು, ನಮಗೂ ಒಳ್ಳೆಯದು, ಮನೆ ಎಲ್ಲರೂ ಆರೋಗ್ಯ ಇರುತ್ತೆ, ಏನು ಇದಿರೋ ಚೆನ್ನಾಗಿರ್ತೀವಿ ಅಂತ ಹೋಗ್ತಾ ಇದ್ದೀವಿ. ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ರಕ್ಷಕ ಗೋವಿಂದ, ಆಪತ್ಬಾಂಧವ ಗೋವಿಂದ, ಅನ್ನದಾನ ಪ್ರಭುವೇ ಗೋವಿಂದ.